ನೋಡಿ ವೀಕ್ಷಕರೇ, ಇಂಥ ಒಂದು ರಣರೋಚಕ ಇತಿಹಾಸ ಹೊಂದಿರತಕ್ಕಂಥ ಕೋಟೆ ಈ ನಮ್ಮ ವಾಗಣಗೆರೆ ಕೋಟೆ ನೋಡಿ. ಬೆಂಕಿಯ ಚೆಂಡನ್ನು ಆ ಒಂದು ಇದ್ರ ಮೇಲೆ ಎಸೆತಾರ ಸುರಪುರದ ಸೈನಿಕರು. ಆ ಮದ್ದಿನ ಮನೆ ಏನಾಗ್ತದ ಜೇಬನಿಂದ ಸತತವಾಗಿ 4 ಬಾರಿ ಯುದ್ಧ ಈ ಒಂದು ಕೋಟೆಯಲ್ಲಿ ನಡೀತದ ವೀಕ್ಷಕರೇ. ಆಕ್ರಮಣ ಮಾಡಕತ್ತಾರ ಅಂತ ಗೊತ್ತಾದಾಗ ಇಲ್ಲಿಂದನೇ ಬಂದೂಕಿನಿಂದ ಹೊಡೆಯೋ ಸಲತ ಈ ತರ ಮಾಡ್ಯಾರ ನೋಡಿ. ವೇಣುಗೋಪಾಲನಾಗಿ ಈ ಒಂದು ಸುರಪುರದ ಸಂಸ್ಥಾನದಲ್ಲಿ ಪೂಜಿಸಲ್ಪಡ್ತಾರೆ ನೋಡ್ರಿ. ಇದು ನೋಡ್ರಿ ಕೋಟೆಯ ಮೇಲಿರ್ತಕ್ಕಂತಹ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ನೋಡ್ರಿ. ಇಲ್ಲಿ ಆಗಿನ ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ನಾವು ನೋಡ್ರಿ ಇವತ್ತು ಕಲ್ಯಾಣ ಕರ್ನಾಟಕದ ಹೈದರಾಬಾದ್ ಕರ್ನಾಟಕದ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ವಾಗಣಗೆರೆ ಗ್ರಾಮಕ್ಕೆ ಬಂದೀವಿ ನೋಡ್ರಿ. ಈ ಒಂದು ವಾಗಣಗೆರೆ ಕೋಟೆ ಏನದಲ್ಲ ನೋಡ್ರಿ, ನಮ್ಮ ಸುರಪುರ ಸಂಸ್ಥಾನದ ನಾಯಕರ ಶೌರ್ಯ ಮತ್ತು ಪರಾಕ್ರಮಕ್ಕೆ ಸಾಕ್ಷಿಯಾದಂಥ ಸ್ಥಳ ನೋಡ್ರಿ. ಈ ಒಂದು ಕೋಟೆಯ ಒಳಗೆ ರಣರೋಚಕ ಇತಿಹಾಸದ ಹಲವು ಘಟನೆಗಳು ನಡೆದಿದ್ದು, ಹಾಗೆ ಈ ಕೋಟೆಯ ಆವರಣದಲ್ಲಿ ದೇವಸ್ಥಾನಗಳನ್ನು ಸಹ ಅದ. ಕೋಟೆಯಲ್ಲಿ ಇನ್ನ ಏನೇನದ ಅಂತ ನೋಡೋಣ ಬನ್ನಿ ವೀಕ್ಷಕರೇ. ಮೊದಲು ಕೋಟೆ ಹತ್ತೋಣ. ನೋಡಿ ಸ್ನೇಹಿತರೆ, ಇದು ಸುರಪುರ ಸಂಸ್ಥಾನದ ಮೊದಲ ರಾಜಧಾನಿ ನೋಡ್ರಿ. ಇದು ವಾಗಣಗೆರೆ ಕೋಟೆ ಅರಮನೆ. ಇಲ್ಲಿ ನೋಡ್ರಿ ವೇಣುಗೋಪಾಲ ಸ್ವಾಮಿಯ ಮೊದಲ ಹೆಜ್ಜೆಯನ್ನು ನಾವು ಈ ಕೋಟೆಯ ಮೇಲೆ ಕಾಣಬಹುದು ನೋಡ್ರಿ. ಇದು ವೇಣುಗೋಪಾಲ ಸ್ವಾಮಿಯ ಮೊದಲನೇ ಹೆಜ್ಜೆ ನೋಡಿ ವೀಕ್ಷಕರೇ. 2ನೇ ಹೆಜ್ಜೆ ಸುರಪುರದಲ್ಲಿ ಅದ ರೀ. ಅದೇ ಥರ 3ನೇ ಹೆಜ್ಜೆ ತಿರುಪತಿಯಲ್ಲಿ ಅದ ನೋಡ್ರಿ. ಸಾಕ್ಷಾತ್ ತಿರುಪತಿಯ ಶ್ರೀನಿವಾಸ ವೇಣುಗೋಪಾಲನಾಗಿ ಈ ಒಂದು ಸುರಪುರದ ಸಂಸ್ಥಾನದಲ್ಲಿ ಪೂಜಿಸಲ್ಪಡ್ತಾರೆ ನೋಡ್ರಿ. ಆ ವೇಣುಗೋಪಾಲ ಸ್ವಾಮಿಯ ಮೊದಲ ಹೆಜ್ಜೆ ನೋಡ್ರಿ ಇದು. ಇಲ್ಲಿಂದ ಸುರಪುರ ಸಂಸ್ಥಾನದ ರಾಜಧಾನಿಯನ್ನು ಸುರಪುರಕ್ಕೆ ಸ್ಥಳಾಂತರಿಸಿದಾಗ ವೇಣುಗೋಪಾಲ ಸ್ವಾಮಿಯ ಕಟ್ಟಡ ಅಲ್ಲಿ ಕಟ್ಟ್ಯಾರಿ. ಇಲ್ಲಿನೂ ಸಹ ಆದ ಕೋಟೆ ಮೇಲೆ ತೋರಿಸ್ತೀನಿ ಬನ್ನಿ ವೀಕ್ಷಕರೇ. ನೋಡಿ ವೀಕ್ಷಕರೇ, ನಾವು ಕೋಟೆಯ ಮೇಲೆ ಫಸ್ಟ್ ಬಂದಾಗ ಈ ಥರ ನಮ್ಗೆ ಸುಂದರವಾದ ಗಾಳಿ ಗೋಪುರಗಳು ಸಿಗ್ತದೆ ನೋಡ್ರಿ. ಎಷ್ಟು ಸುಂದರವಾಗಿ ಕೆತ್ತನೆ ಮಾಡ್ಯಾರ ನೋಡ್ರಿ. ಇಲ್ಲಿನ ರಾಜ ಮಹಾರಾಜರಾಗಿರ್ಬೋದು, ಸೈನಿಕರಾಗಿರ್ಬೋದು, ಒಂದು ಗಾಳಿ ಸೇವಿಸಬೇಕಾದ್ರೆ ಇದ್ರ ಮೇಲೆ ಕುಂತು ಒಂದು ಕೋಟೆಯನ್ನು ಸುತ್ತಲೂ ನೋಡ್ತಿರ್ತಾರೆ ನೋಡ್ರಿ. ಆ ಥರ ಕಟ್ಸಿರ್ತಕ್ಕಂಥ ಗಾಳಿ ಗೋಪುರ ನೋಡ್ರಿ ಇದು. ಕೋಟೆಯ ಮುಖ್ಯ ದ್ವಾರ ನೋಡಿ ವೀಕ್ಷಕರೇ, ನಾವು ಈಗ ಹೋಗ್ತಿರೋದು. ಕೋಟೆಗೆ ನೇರವಾಗಿ ದ್ವಾರ ಮಾಡಿದರೆ ಎಲ್ಲ ಸೈನಿಕರು ಅಂದರೆ ದಾಳಿ ಮಾಡ್ತಕ್ಕಂತಹ ಬೇರೆ ಸಾಮ್ರಾಜ್ಯದ ಸೈನಿಕರು ಎಟ್ ಎ ಟೈಮ್ ನೇರವಾಗಿ ದಾರಿ ಮಾಡಿದ್ರೆ ಒಂದೇ ಸಲ ಬರ್ತಾರನ್ನೋ ಉದ್ದೇಶದಿಂದ ಈ ಥರ ಎಲ್ ಶೇಪಲ್ಲಿ ಈ ಒಂದು ಕೋಟೆಯ ಮಹಾದ್ವಾರವನ್ನು ನಿರ್ಮಾಣ ಮಾಡ್ಯಾರ ನೋಡ್ರಿ. ನೋಡ್ರಿ ಇದು ವಾಗಣಗೆರೆ ಕೋಟೆಯ ಮುಖ್ಯ ದ್ವಾರ ನೋಡಿ ವೀಕ್ಷಕರೇ. ಭಾರತದ ಪ್ರಸಿದ್ಧ ಅರಸನಾಗಿರ್ತಕ್ಕಂತಹ ಮೊಘಲ್ ಸಾಮ್ರಾಟ ಔರಂಗಜೇಬನು ಈ ಒಂದು ವಾಗಣಗೆರೆ ಕೋಟೆಯ ಮೇಲೆ ಸುಮಾರು 3 ಸಾರಿ ದಂಡೆತ್ತಿ ಬಂದು ಸೋಲನ್ನು ಅನುಭವಿಸಿದಂತಹ ಒಂದು ಕತೆ ಈ ಒಂದು ವಾಗಣಗೆರೆ ಕೋಟೆಯಲ್ಲಿ ನೋಡ್ತೀವಿ ನೋಡಿ ವೀಕ್ಷಕರೇ. ನಾವು ಇಡೀ ಭಾರತವನ್ನೇ ತನ್ನ ಕಪಿಮುಷ್ಟಿಯಲ್ಲಿ ಹಿಡಿದುಕೊಳ್ಬೇಕೆನ್ನುವ ಉದ್ದೇಶದಿಂದ ಮಹಾ ಚತುರನು, ವೀರನು, ಶೂರನು ಆಗಿರ್ತಕ್ಕಂಥ ಔರಂಗಜೇಬ
ತಾನು ಅಧಿಕಾರಕ್ಕೆ ಬರಬೇಕಾದ್ರೆ ತನ್ನ ಇಬ್ಬರು ಸಹೋದರರನ್ನು ಕೊಲೆ ಮಾಡಿ ಆಮೇಲೆ ತನ್ನ ತಂದೆಯನ್ನೇ ಸೆರೆಮನೆಗೆ ಕಳಿಸಿ ತಾನು ಅಧಿಕಾರಕ್ಕೆ ಬರ್ತಾನ್ರಿ. ಅಂತಹ ಒಬ್ಬ ಪರಾಕ್ರಮಿ ಶೂರ ಸೈನಿಕ ಏನ್ ಮಾಡ್ತಾನಂದ್ರ ಈ ಒಂದು ಕೋಟೆಗೆ ಮುತ್ತಿಗೆ ಹಾಕ್ಬೇಕನ್ನೋ ಉದ್ದೇಶದಿಂದ ತನ್ನ ಸಾಮಂತರನ್ನು, ತನ್ನ ಕೈ ಕೆಳಗಡೆ ಕೆಲಸ ಮಾಡ್ತಕ್ಕಂತಹ ಸೈನಿಕರನ್ನು, ಪ್ರಧಾನಿಯನ್ನು ಈ ಕೋಟೆಗೆ ಮುತ್ತಿಗೆ ಹಾಕಲು ಕಳಿಸ್ತಾನ್ರಿ. ಆತನೇ ಬೇರೆ ಯಾರು ಅಲ್ಲ, ದಿಲೇರ್ ಖಾನ್ ನೋಡ್ರಿ. ದಿಲೇರ್ ಖಾನನು ಈ ಕೋಟೆಯ ಮೇಲೆ ಮುತ್ತಿಗೆ ಹಾಕಿ ಸೋಲನ್ನು ಅನುಭವಿಸಿ ಸುರಪುರ ನಾಯಕರಿಗೆ ಏನ್ ಮಾಡ್ತಾನಂದ್ರೆ ಶರಣಾಗ್ತಾನ. ಆತನನ್ನು ಸೆರೆ ಹಿಡಿದು ವನದುರ್ಗ ಕೋಟೆಯಲ್ಲಿ ಇಟ್ಟಿರ್ತಾರ ನೋಡ್ರಿ. ಮುಂದೆ ಏನಾಯ್ತು ಅಂತ ಇತಿಹಾಸ ಮುಂದೆ ಹೇಳ್ತೀನಿ, ಬನ್ನಿ ವೀಕ್ಷಕರೇ ಒಳಗೋಗೋಣ. ಇದು ಕೋಟೆಯ ಮೇಲ್ಭಾಗದ ಆವರಣ ನೋಡ್ರಿ. ಇದು ಒಂದು ಸುತ್ತಿನ ಕೋಟೆ. ಎಂಟ್ರೆನ್ಸ್ ಆದ ತಕ್ಷಣ ನಮ್ಮ ಕಣ್ಣಿಗೆ ಸಿಗ್ತದ. ಈ ಕೋಟೆಯ ಮೇಲೆ ಏನು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಅದಲ್ರಿ, ಆ ದೇವಸ್ಥಾನದ ಸಲಂದನೆ ಈ ಒಂದು ಸುರಪುರದ ರಾಜರು ಈ ಬಾವಿಯನ್ನು ನಿರ್ಮಾಣ ಮಾಡ್ತಾರೆ ನೋಡ್ರಿ. ಇದನ್ನ ದೇವರ ಬಾವಿ ಅಂತ ಕರೀತಾರೆ ನೋಡ್ರಿ. ಈ ಬಾವಿಯ ನೀರನ್ನು ಕೇವಲ ದೇವರಿಗೆ ಮಾತ್ರ ಮೀಸಲಾಗಿರಿಸಿತ್ತು. ಇಲ್ಲಿಯೇ ನೀರು ತಗೊಂಡು ವೇಣುಗೋಪಾಲ ಸ್ವಾಮಿಗೆ ಅಭಿಷೇಕಕ್ಕೆ ಮತ್ತು ಪೂಜೆಗೆ ಈ ನೀರನ್ನು ಬಳಕೆ ಮಾಡ್ತಿದ್ರು ನೋಡಿ ವೀಕ್ಷಕರೇ. ಈ ಒಂದು ಸುಭದ್ರ ಕೋಟೆಯ ಮೇಲೇನೂ ಸಹ ಆ ನೀರಿನ ಸೆಲೆಯನ್ನು ಹುಡುಕಿ ಬಾವಿಗಳನ್ನು ನಿರ್ಮಾಣ ಮಾಡ್ಯಾರ ನೋಡ್ರಿ ಆಗಿನ ಕಾಲದಾಗ. ಎಂಥ ಸುಂದರವಾದ ಬಾವಿ ನೋಡಿ ವೀಕ್ಷಕರೇ. ಇದು ನೋಡ್ರಿ ಕೋಟೆಯ ಮೇಲಿರ್ತಕ್ಕಂತಹ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ನೋಡ್ರಿ. ಇಲ್ಲಿ ಆಗಿನ ರಾಜರು ವೇಣುಗೋಪಾಲ ಸ್ವಾಮಿಯನ್ನು ಈ ಥರ ಪೂಜಿಸ್ತಿದ್ರು ನೋಡ್ರಿ. ಇನ್ನೂ ದೊಡ್ಡ ಪ್ರಮಾಣದ ದೇವಸ್ಥಾನವನ್ನು ಕಟ್ಟಬೇಕನ್ನೋ ಉದ್ದೇಶದಿಂದ ಬುನಾದಿ ಎಲ್ಲ ಹಾಕ್ಸಿರ್ತಾರೆ. ಅದು ಫೌಂಡೇಶನ್ ಬಳಸಿರ್ತಕ್ಕಂಥ ಎಲ್ಲ ಕಲ್ಲುಗಳು, ಬುನಾದಿಯ ನಿರ್ಮಾಣದ ಕಾರ್ಯ ಮುಂದೆ ಬರುತ್ತಾ ಕೋಟೆ ಒಳಗೆ ತೋರಿಸ್ತೀನಿ. ಇದು ಪೂಜಿಸಲ್ಪಡ್ತಕ್ಕಂತಹ ವೇಣುಗೋಪಾಲ ಸ್ವಾಮಿಯ ದೇವರು ನೋಡಿ ವೀಕ್ಷಕರೇ. ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ನಿರ್ಮಾಣ ಮಾಡುವ ಸಲುವಾಗಿ ಈ ಎಲ್ಲ ಶಿಲಾ ಕೆತ್ತನೆಯ ಕಂಬಗಳನ್ನು ಆಗಿನ ರಾಜರು ಕೆತ್ತನೆ ಮಾಡಿರ್ತಾರೆ ನೋಡಿ ವೀಕ್ಷಕರೇ. ಎಷ್ಟು ಸುಂದರವಾಗಿ ಕೆತ್ತನೆ ಮಾಡ್ಯಾರ ನೋಡ್ರಿ. ಆ ಕಡೆ ನೋಡ್ಬೋದು ನೀವಿನ್ನು. ದೇವಸ್ಥಾನದ ನಿರ್ಮಾಣದ ಹಂತದಿಂದ ಅದು ಯುದ್ಧದ ಭೀತಿಯಿಂದ ಕೊನೆಗೊಳಿತು ನೋಡ್ರಿ. ಅಷ್ಟೇ ಒಂದು ಸ್ಟಾಪ್ ಮಾಡಿಬಿಟ್ರು ಅವರು. ಇದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ನಿರ್ಮಾಣ ಮಾಡಬೇಕಂತ ಎಲ್ಲ ಫೌಂಡೇಶನ್ ಹಾಕ್ಯಾರ ನೋಡ್ರಿ. ಎಲ್ಲ ಕಲ್ಲುಗಳನ್ನು ಸಹ ಜೋಡಣೆ ಮಾಡ್ಯಾರ. ಆದ್ರೆ ಏನು ಯುದ್ಧ ಸ್ಟಾರ್ಟ್ ಆಗುತ್ತಲ್ರಿ, ಯುದ್ಧದಿಂದ ಸೈನಿಕರು ಸಹ ಎಲ್ಲ ಚೆಲ್ಲಾಪಿಲ್ಲಿ ಆಗುವಂತಹ ಪರಿಸ್ಥಿತಿ ಬರುತ್ತಾ. ಹಾಗಾಗಿ ಸುರಪುರಿಗೆ ತಮ್ಮ ರಾಜಧಾನಿಯನ್ನು ವರ್ಗಾವಣೆ ಮಾಡಿದ್ದಲ್ಲದೆ ವೇಣುಗೋಪಾಲ ಸ್ವಾಮಿಯ ಭವ್ಯ ಒಂದು ದೇವಸ್ಥಾನವನ್ನು ಸುರಪುರಿನಲ್ಲಿಯೇ ಒಂದು ಸ್ಥಾಪನೆ ಮಾಡ್ತಾರೆ ನೋಡ್ರಿ ವೀಕ್ಷಕರೇ. ಇದು ನೋಡ್ರಿ ದೇವರಿಗೆ ಒಂದು ಒಳಾಂಗಣ, ಪಡಸಾಲೆ ಅಂತ ಏನು ಕರಿತೀವಲ್ರಿ ನಾವು, ಅಂಕಣ ಆ ಥರ ಮಾಡಬೇಕು ಅನ್ನೋ ಉದ್ದೇಶದಿಂದ ಇದನ್ನು ಮಾಡಿರ್ಬೋದು. ಇಲ್ಲಿ ನೋಡ್ರಿ ದೇವರ ಗರ್ಭಗುಡಿಯನ್ನು ಮಾಡಲಿಕ್ಕೆ, ದೇವರ ವಿಗ್ರಹವನ್ನು ಸ್ಥಾಪನೆ ಮಾಡಲಿಕ್ಕೆ ಇದನ್ನು ಸಪ್ರೇಟ್ ಜಾಗ ಬಿಟ್ಟಿದ್ರು ಅಂತ ಅನ್ಸುತ್ತೆ ನೋಡ್ರಿ. ಅದು ಹಿಂದೆ ಕಟ್ಟಡ ನೋಡ್ರಿ. ಕೋಟೆ ನೋಡಿ ವೀಕ್ಷಕರಲ್ಲಿ ಎಷ್ಟು ಸುಂದರವಾಗಿ ಕಾಣಿಸಕತ್ತದ ನೋಡ್ರಿ. ನೋಡಿ ಕೋಟೆ.
ಇವೇನು ಸಣ್ಣ ಸಣ್ಣ ಕಿಟಕಿ ಥರ ಮಾಡ್ಯಾರಲ್ರಿ, ಇಲ್ಲಿ ನೋಡ್ರಿ ಇಲ್ಲಿ ಒಂದಾದ. ಆಮೇಲೆ ಇಲ್ಲಿ ಇದೇ ಥರ ಫುಲ್ಲು ಡಿಸೈನ್ ವೈಸ್ ಮಾಡ್ಯಾರ ನೋಡ್ರಿ. ಇದೇನು ಕೋಟೆ ಡಿಸೈನ್ ಅಲ್ಲ ರೀ, ಇದು ಯಾಕೆ ಮಾಡ್ಯಾರ ಅಂತಂದರೆ ಕೋಟೆಯ ಒಳಗಿದ್ದ ಸೈನಿಕರು ಈ ಥರ ನೋಡಿ ಯಾರಾದರೂ ಬೇರೆದವರು ನಮ್ಮ ಕೋಟೆಯನ್ನು ಆಕ್ರಮಣ ಮಾಡಕತ್ತಾರಂತ ಗೊತ್ತಾದಾಗ ಇಲ್ಲಿಂದನೇ ಬಂದೂಕಿಲಿಂದ ಹೊಡೆಯೋ ಸಲತ ಈ ಥರ ಮಾಡ್ಯಾರ ನೋಡ್ರಿ ಇದನ್ನು. ಅಂದರೆ ಕೋಟೆಯ ಒಳಗಿಂದನೇ ಮದ್ದನ್ನು ಆರಿಸ್ತಿದ್ರು, ಆಮೇಲೆ ಬಂದೂಕಿಂದನೂ ಸಹ ರೈಫ್ ಮಾಡ್ತಿದ್ರು ನೋಡ್ರಿ. ಸುತ್ತಲೂ ಕೋಟೆ ಸುತ್ತಲೂ ಅದಾವೆ ನೋಡ್ರಿ, ಇವು ಒಂದೇ ಕಡೆ ಅಂತಲ್ಲ ರೀ, ಕೋಟೆ ಸುತ್ತಲೂ ನಾವು ಕಾಣಿಸ್ತೀವಿ ನೋಡ್ರಿ. ಎಷ್ಟು ಸುಭದ್ರವಾದ ಕೋಟೆ ನಿರ್ಮಾಣ ಮಾಡ್ಯಾರ ನೋಡ್ರಿ ವೀಕ್ಷಕರೇ. ಈಗಲೂ ಸಹ ಎಷ್ಟು ಗಟ್ಟಿ ಮುಟ್ಟದ ನೋಡ್ರಿ, ಇದು ಒಂದೂ ಕಲ್ಲ ಆ ಕಡೆ ಈ ಕಡೆ ಆಗಿಲ್ಲ, ಎಂತಹ ಗುಂಡುಗಳ ದಾಳಿ ಆದ್ರೂ ಸಹ. ಇದು ಕೋಟೆಯ ಪಕ್ಕದಲ್ಲಿ 1-2 ಫೀಟಿನಷ್ಟು ಈ ಥರ ಜಾಗ ಬಿಟ್ಟಿರ್ತಾರೆ ನೋಡ್ರಿ. ಯಾಕಂದ್ರೆ ಯುದ್ಧ ಘೋಷಣೆ ಆದಾಗ ಕೋಟೆಯ ಎಲ್ಲ ಸೈನಿಕರು ಒಂದು ತಲವಾರು ಹಿಡಿದು ಅಥವಾ ರಾತ್ರಿ ಟೈಮಲ್ಲಾದರೆ ಆ ಒಂದು ದಿವಿಂಟಿಗಳನ್ನು ಹಿಡಿದು ಈ ಕೋಟೆ ಸುತ್ತ ಇದೇ ಥರ ಓಡ್ಕೊತ ಹೋಗಿ ಕೋಟೆಯ ಹೊರಗಡೆ ಇರೋರನ್ನ ಮುತ್ತಿಗೆ ಹಾಕ್ತಿದ್ರು ನೋಡ್ರಿ. ಎಷ್ಟು ಚೆನ್ನಾಗಿ ಮಾಡ್ಯಾರ ನೋಡ್ರಿ. ಅಲ್ಲಿ ಕೋಟೆಯ ಒಳಗೆ ಯಾರನ್ನ ನುಸುಳ್ತಾರೇನಂತ ನೋಡೋಕೆ ಈ ಥರ ಕಿಟಕಿಗಳನ್ನು ಬಿಟ್ಟಾರ ನೋಡ್ರಿ. ಎಷ್ಟು ಮಜಬೂತ್ ಅದ ನೋಡ್ರಿ. ಈಗೂ ಒಂದು ಕಲ್ಲೂ ಆ ಕಡೆ ಈ ಕಡೆ ಆಗಿಲ್ಲ ನೋಡ್ರಿ. ನಾವು ಕಾಂಕ್ರೀಟ್ ಸಿಮೆಂಟ್ ಹಾಕಿದ್ರೂ ಇಷ್ಟು ಗಟ್ಟಿ ಆಗಿರಲ್ಲ, ಅಷ್ಟು ಮಜಬೂತ್ ಆಗ್ಯಾವ ನೋಡ್ರಿ. ಎಷ್ಟೇ ಗುಂಡು ಹೊಡೆದಕ್ಕೂ ಏನೂ ಆಗಿಲ್ಲ ನೋಡ್ರಿ ಈ ಕೋಟೆ ಮಾತ್ರ. ಇಕ್ಕಟ್ಟಾದ ಜಾಗ ರೀ, ಇದು ಸ್ವಲ್ಪ ಹುಷಾರಾಗಿ ಹೋಗ್ಬೇಕು. ಅದು ಕೋಟೆಯ ಕಿಲೆ ನೋಡ್ರಿ. ಇನ್ನೂ ಮ್ಯಾಲತ್ತಿ ಕಾವಲುಗಾರರು ಸುತ್ತ ಕೋಟೆಯನ್ನು ನೋಡ್ತಕ್ಕಂತಹ ವೀಕ್ಷಣಾ ಸ್ಥಳ ರೀ. ಈ ಕಡೆನೂ ಅದ ರೀ ಕೋಟೆ. ಮುಂದೆ ಇನ್ನೂ ಏನದ ಅಂತ ತೋರಿಸ್ತೀನಿ ಬನ್ನಿ ವೀಕ್ಷಕರೇ. ಆ ಕೋಟೆಯ ಮೇಲೆ ಕಾವಲು ಕಾಯ್ತಕ್ಕಂತಹ ಸೈನಿಕರು ಮಳೆ ಅಥವಾ ಜಾಸ್ತಿ ಗಾಳಿ ಬೀಸಿದಾಗ ಈ ಒಂದು ಬಂಡೆಗಲ್ಲಿನ ಕೆಳಗೆ ಬಂದು ವಿಶ್ರಾಂತಿ ತೊಗೊತಿದ್ರು ನೋಡ್ರಿ. ಈ ಪ್ರದೇಶ ನೋಡ್ರಿ ಹೆಂಗದ ನೋಡ್ರಿ. ಎಷ್ಟೇ ಮಳೆ ಬಂದ್ರೂ ಅಥವಾ ಗಾಳಿ ಬೀಸಿದ್ರು ಏನೂ ಆಗಲ್ಲ ನೋಡ್ರಿ. ಆರಾಮಾಗಿ ಒಂದು 4ರಿಂದ 6 ಜನ ಮಲ್ಕೋಬೋದು ನೋಡ್ರಿ. ಅಷ್ಟು ಒಂದು ಸುಭದ್ರ ಕೋಟೆ ನೋಡಿ ವೀಕ್ಷಕರೇ, ನಮ್ಮ ವಾಗಣಗೇರಿ ಕೋಟೆ. ಇನ್ನು ಮುಂದೆ ಆ ಕಡೆ ಪಡುಕೋಣೆ ಅಂದರೆ ಪಶ್ಚಿಮ ದಿಕ್ಕಿನಲ್ಲಿರ್ತಕ್ಕಂಥ ಕೋಟೆ ಅಂತ ಆದ ನೋಡೋಣ ಬನ್ನಿ ವೀಕ್ಷಕರೇ. ಈ ಒಂದು ವಾಗಣಗೇರಿ ಕೋಟೆಯನ್ನು ಕ್ರಿಸ್ತಶಕ 1836ರಲ್ಲಿ ಗಡ್ಡಿ ಪಿಡ್ಡಪ್ಪ ನಾಯಕ ಎನ್ನುವ ಸುರಪುರ ಸಂಸ್ಥಾನದ ಮೂಲ ನಾಯಕರು ಈ ಕೋಟೆಯನ್ನು ಸ್ಥಾಪನೆ ಮಾಡಿದರು ನೋಡಿ ವೀಕ್ಷಕರೇ. ನಾವೆಲ್ಲ ಪಠ್ಯ ಪುಸ್ತಕಗಳಲ್ಲಿ ಓದುವಂತೆ 1857ನೇ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತೇಳಿಸಿ ನಮ್ಮ ಒಂದು ಹೈದರಾಬಾದ್ ಕರ್ನಾಟಕದಲ್ಲಿರ್ತಕ್ಕಂಥ ಕೆಲವು ಪುಟ ಕೆಲವು ಪ್ಯಾರಗಳಲ್ಲಿ ಮಾತ್ರ ನಾವು ಕಾಣಿಸ್ತೀವಿ. ಸುರಪುರದ ನಾಯಕರ ದಂಗೆ ಅಂತೇಳಿ 1857ರ ದಂಗೆಯನ್ನು ಮಾತ್ರ ನಾವು ಕಾಣಿಸ್ತೀವಿ. ಆದರೆ ಈ ಒಂದು ವಾಗಣಗೆರೆ ಕೋಟೆ ಸುರಪುರ ಸಂಸ್ಥಾನದ ಮೂಲ ಅರಮನೆಯಾಗಿರ್ತಕ್ಕಂತಹ ಮೂಲ ರಾಜಧಾನಿಯಾಗಿರ್ತಕ್ಕಂಥ ಈ ಒಂದು ವಾಗಣಗೆರೆ ಕೋಟೆಯಲ್ಲಿ ಕ್ರಿಸ್ತಶಕ 1836ರಿಂದ 44ರ ಮಧ್ಯೆ ಔರಂಗಜೇಬನಿಂದ ಮರಾಠರ ಮಹಾ ಸಾಮ್ರಾಟನಾಗಿರ್ತಕ್ಕಂತಹ ಔರಂಗಜೇಬನಿಂದ ಸತತವಾಗಿ 4 ಬಾರಿ ಯುದ್ಧ ಈ ಒಂದು ಕೋಟೆಯಲ್ಲಿ ನಡೀತದ ವೀಕ್ಷಕರೇ. ಯುದ್ಧ ಅಂದ್ರೇನು ಸಣ್ಣ ಪ್ರಮಾಣದ ಯುದ್ಧ ಅಲ್ರಿ, ಘನಘೋರವಾದ ಯುದ್ಧ ನೋಡಿ. ಸುಮಾರು ಸಾವಿರಾರು ಸೈನಿಕರ ರಕ್ತದ ಓಕುಳಿಯೇ ಒಂದು
ಈ ಒಂದು ಸಾಮ್ರಾಜ್ಯದಲ್ಲಿ ಆಗ್ತದ. ಇಲ್ಲೆಲ್ಲ ರಕ್ತದ ಮಡುವು ಹರಿದಂತಹ ಒಂದು ಸುದೀರ್ಘವಾದ ಇತಿಹಾಸವುಳ್ಳಂತಹ ಕೋಟೆ ನೋಡಿ ವೀಕ್ಷಕರೇ. ಔರಂಗಜೇಬನು ತನ್ನ ಸೈನ್ಯಾಧಿಕಾರಿಯಾಗಿರ್ತಕ್ಕಂತಹ ದಿಲೇರ್ ಖಾನನನ್ನು ಈ ಒಂದು ಸಾಮ್ರಾಜ್ಯದ ವಶಪಡಿಸಿಕೊಳ್ಳುವ ಸಲುವಾಗಿ ಕಳಿಸಿರ್ತಾನೆ. ಆದರೆ ಸುರಪುರದ ಪಿಡ್ಡಪ್ಪ ನಾಯಕರು ಏನು ಮಾಡ್ತಾರೆ ಅಂದ್ರೆ ಆ ದಿಲೇರ್ ಖಾನನನ್ನು ಸೋಲಿಸಿ ಸೆರೆ ಹಿಡಿದು ಬಂಧಿಸಿ ತಮ್ಮ ಆಸ್ಥಾನದಲ್ಲಿ ಇಟ್ಕೊಂಡಿರ್ತಾರೆ. ಇದನ್ನು ತಿಳಿದ ಔರಂಗಜೇಬ್ ಏನು ಮಾಡ್ತಾನಂದ್ರೆ ಔರಂಗಜೇಬನ ಮುಂಚಿತವಾಗಿ ಆ ದಿಲೇರ್ ಖಾನನ ಪತ್ನಿ ಇರ್ತಾಳಲ್ರಿ, ಆಕೆ ಏನು ಮಾಡ್ತಾಳಂದ್ರೆ ಏನಾದರೂ ಮಾಡಿ ತನ್ನ ಪತಿಯನ್ನು ಬಿಡಿಸ್ಕೊಂಡು ಮರಳಿ ತನ್ನ ಸಾಮ್ರಾಜ್ಯಕ್ಕೆ ಕರ್ಕೊಂಡು ಹೋಗಬೇಕು ಅನ್ನೋ ಉದ್ದೇಶದಿಂದ ಅಲ್ಲಿಂದ ಅಂದರೆ ಮರಾಠ ಸಾಮ್ರಾಜ್ಯದಿಂದ ನಮ್ಮ ಸುರಪುರ ಸಂಸ್ಥಾನಕ್ಕೆ ಬರ್ತಾಳ್ರಿ ಆಕೆ. ಸುತ್ತಮುತ್ತಿನ ಹಳ್ಳಿಯಲ್ಲಿ ಸಾಮಾನ್ಯ ಮಹಿಳೆಯಂತೆ ಕೆಲವು ದಿನ ವಾಸ ಮಾಡಿ ಸಾಮಾನ್ಯರ ಬಾಯಿಯಿಂದ ಈ ಎಲ್ಲ ಸಾಮ್ರಾಜ್ಯದ ಮಾಹಿತಿಯನ್ನು ತಿಳಿದುಕೊಂಡು ಒಬ್ಬ ಮಹಿಳೆ ಕೇಳ್ತಾಳ್ರಿ, ಏನು ಅಂದರೆ ನನ್ನ ಗಂಡ ಈ ಥರ ಒಂದು ಸಾಮ್ರಾಜ್ಯದಲ್ಲಿ ನನ್ನ ಗಂಡ ಏನು ಮಾಡ್ಯಾನಂದ್ರೆ ಸೆರೆವಾಸವನ್ನು ಅನುಭವಿಸಕತನ. ರಾಜರು ಏನು ಮಾಡ್ಯಾರ, ನಾಯಕರು ಇಲ್ಲಿಯವ್ರು ಅಂತಂದ್ರೆ ನನ್ನ ಗಂಡನನ್ನು ಏನು ಮಾಡ್ಯಾರ ಅಂದ್ರೆ ಸೆರೆ ಹಿಡ್ದಾರ. ನಾನು ಹೆಂಗಾದರೂ ಮಾಡಿ ನನ್ನ ಗಂಡನನ್ನು ಬಿಡಿಸ್ಕೊಂಡು ಹೋಗಬೇಕು, ಮರಳಿ ನನ್ನ ಸಾಮ್ರಾಜ್ಯಕ್ಕೆ ಅವನ ಜೊತೆ ನಾನು ಜೀವನ ಮಾಡಬೇಕು ಅಂತ ಒಬ್ಬ ಸಾಮಾನ್ಯ ಮಹಿಳೆಯನ್ನು ಕೇಳಿದಾಗ ಆ ಮಹಿಳೆಗೇನು ತಿಳಿಲಾರ್ದೆ ಆಕೆ ಒಂದು ರಾಜರ ಗುಟ್ಟನ್ನು ಹೇಳ್ತಾಳೆ. ರಾಜರ ಗುಟ್ಟ ಅಂತ ಅನ್ನೋದಕ್ಕಿಂತ ಈ ಮಣ್ಣಿನ ಒಂದು ಮಹತ್ವ ಹೇಳ್ಕೊಡ್ತಾಳೆ ಆಕೆ. ಏನು ಅಂತಂದರೆ ಈ ಒಂದು ಸುರಪುರ ಸಂಸ್ಥಾನದಲ್ಲಿ ಯಾವುದೇ ತರಹದ ಜಾತಿ ಭೇದ ಇಲ್ಲ. ಆಮೇಲೆ ಭಾವನೆಗಳಿಗೆ ಮತ್ತು ಸಂಬಂಧಗಳಿಗೆ ಈ ರಾಜರು ಅತಿ ಹೆಚ್ಚು ಮಹತ್ವವನ್ನು ಕೊಡ್ತಾರೆ. ಹಂಗಾಗಿ ನೀನು ನೇರವಾಗಿ ಹೋಗಿ ರಾಜರ ಹತ್ರ ನನ್ನ ಗಂಡನನ್ನು ಬಿಡ್ರಿ ಅಂತ ಕೇಳುವುದರ ಬದಲು ನೀನು ಹೋದಾಗ ಏನು ಮಾಡು, ಸಾಮ್ರಾಜ್ಯದಲ್ಲಿ ಮೊದಲು ಆ ರಾಜನಿಗೆ ರಾಖಿ ಕಟ್ಟು. ರಾಖಿ ಕಟ್ಟಿದ ನಂತರ ರಾಜರು ಆಯಿತು ಇನ್ಮೇಲೆ ನೀನು ನನ್ನ ಸಹೋದರಿ ಇದ್ದಂಗೆ ನಿನಗೇನು ಬೇಕು ಕೇಳು ಕೊಡ್ತೀನಿ ಅನ್ನೋ ಮಾತನ್ನು ನಿನ್ಗೆ ಹೇಳ್ತಾರೆ. ಅವಾಗ ನೀನು ಇಂಡೈರೆಕ್ಟಾಗಿ ನಿನ್ನ ಗಂಡನ ಬಿಟ್ಕೊಡು ಅಂತ ಕೇಳು ಅಂತ ಹೇಳ್ತಾಳೆ. ಆ ಒಂದು ಸಾಮಾನ್ಯ ಮಹಿಳೆಯ ಮಾತನ್ನು ಕೇಳಿದ ದಿಲೇರ್ ಖಾನನ ಪತ್ನಿ ಏನು ಮಾಡ್ತಾಳಂದ್ರೆ ಸುರಪುರ ಸಂಸ್ಥಾನದಾಗ ರಾಜರಿಗೆ ಭೇಟಿಯಾಗಿ ಹೋಗಿ ನೇರವಾಗಿ ರಾಖಿ ಕಟ್ತಾಳ್ರಿ. ರಾಖಿ ಕಟ್ಟಿದ ತಕ್ಷಣ ಮಹಾರಾಜರು ಸರಿ ಸಹೋದರಿ ನಿನ್ಗೆ ಏನು ಬೇಕು ಕೇಳು ಅಂತೇಳಿಸಿಂದ ಕೇಳ್ಕೊತಾರೆ. ಆವಾಗ ದಿಲೇರ್ ಖಾನನ ಪತ್ನಿ ಅನ್ನೋದು ಮಹಾರಾಜರಿಗೆ ಆ ಮಹಿಳೆ ಗೊತ್ತಿರಲ್ಲ, ಯಾವುದೋ ಒಂದು ಸಾಮಾನ್ಯ ಮಹಿಳೆ ಕಟ್ಟಿದ್ದು ರಾಖಿ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಆ ನಂತರ ಆಕೆ ಕೇಳ್ತಾಳ, ಇಲ್ಲ ಈ ಥರ ಸೆರೆ ಹಿಡಿದಿರಲ್ಲ, ನೀವು ಔರಂಗಜೇಬನ ಸೇನಾನಿ, ಆತ ನನ್ನ ಪತಿ, ದಯವಿಟ್ಟು ನೀವು ನಮ್ಗೆ ಆತನನ್ನು ಬಿಟ್ಟು ಕೊಡ್ರಿ ಅನ್ನೋ ಮಾತನ್ನು ಆ ರಾಜರ ಹತ್ರ ಕೇಳ್ತಾಳೆ. ಅವಾಗ ರಾಜರು ಹಿಂದೆ ಮುಂದೆ ಏನೋ ಯೋಚನೆ ಮಾಡಲಾರ್ದೆ ಮಾತು ಕೊಟ್ಟಿರ್ತಾರೆ. ಈಗ ಮಾತಂತೂ ಕಂಪ್ಲೀಟ್ ಮಾಡಲೇಬೇಕು. ಹಂಗಾಗಿ ಅವ್ರ ತಲೆಗೊಂದು ಯೋಚನೆ ಬರ್ತಿರುತ್ತೆ. ಆಯ್ತಮ್ಮ ನಿನ್ನ ಗಂಡಗೆ ನಿನ್ಗೆ ಬಿಟ್ಕೊಡ್ತೀವಿ, ಆದರೆ ನಂದು ಒಂದು ವಚನ ಅದ, ಅದಕ್ಕೆ ತಪ್ಪಿ ನೀನು ನಡಿಬಾರ್ದು ಅಂತ ಹೇಳ್ತಾರೆ. ಅದೇ ಪ್ರಕಾರ ಆಕಿ ಸರಿ ಹೇಳ್ರಿ ಏನು ಬೇಕಾದರೂ ಮಾಡ್ತೀನಿ ನಾನು, ನನ್ನ ಗಂಡ ನನಗೆ ಬಿಟ್ಕೊಡ್ರಿ ಸಾಕು ಅಂತ ಕೇಳ್ತಾಳೆ. ಆವಾಗ ಮಹಾರಾಜರು ಏನು ಹೇಳ್ತಾರಂದ್ರೆ ನಿನ್ನ ಗಂಡನ್ನ ನೀನು ನನ್ನ ಸಾಮ್ರಾಜ್ಯದಿಂದ ಕರೆದುಕೊಂಡು ಹೋಗ್ಬೇಕಾದ್ರೆ ಈ ವಾಗಣಗೆರೆ ಕೋಟೆಯಿಂದ ನಮ್ಮ ಕೋಟೆ ಸುತ್ತಮುತ್ತಲಿರ್ತಕ್ಕಂತಹ ಈ ಕೋಟೆ ಎಷ್ಟು ದೂರ ಅದಲ್ಲ ಅಷ್ಟು ದೂರ ಮೊಳಕಾಲಿಂದನೇ ನಡ್ಕೊಂಡು ಕರ್ಕೊಂಡೋಗಿ ಆ ಶಾಪುರ್ ಕೋಟೆಯ ಮೇಲೆ ಹೋಗಿ ಒಂದು ಸುತ್ತು ಹಾಕಿ ಆನಂತರ ನೀನು ಹೆಂಗೆ ಬೇಕಾದ್ರೆ ಹಂಗೆ ಕರ್ಕೊಂಡೋಗು. ಆದರೆ ಇಲ್ಲಿಯಿಂದ ಶಾಪುರ್ ಕೋಟೆ ತನಕ, ಶಾಪುರ್ ಕೋಟೆ ಒಂದು ಸುತ್ತು ಹಾಕೋ ತನಕ ಮೊಳಕಾಲಿಂದನೇ ನಡೆಸಿ ಕರ್ಕೊಂಡು ಹೋಗ್ಬೇಕು ಅಂತ ರಾಜರು ಆಜ್ಞೆ ಮಾಡ್ತಾರೆ. ಅದೇ ಪ್ರಕಾರ ದಿಲೇರ್ ಖಾನನ ಹೆಂಡತಿ ಏನು ಮಾಡ್ತಾಳೆ, ಮೊಳಕಾಲಿಂದ ಈ ಒಂದು ಗುಡ್ಡ ಗಾಡಿನಲ್ಲಿ ಗಂಡನನ್ನು ಸುತ್ತಿಸಿ ಕರ್ಕೊಂಡು ಹೋಗಿರ್ತಾಳೆ. ಆ ಒಂದು ಕೋಟೆಯಿಂದ ಹೊರಗೆ ಹೋಗ್ಬೇಕಾದ್ರೆ ಅವನ ಜೀವ ಮಾತ್ರ ಉಳಿದಿರ್ತದ, ದೇಹ ಪೂರ ಕೆಟ್ಟೋಗಿರುತ್ತೆ, ಕಾಲೆಲ್ಲ ಒಡೆದೋಗಿರ್ತಾವ ಸ್ನೇಹಿತರೆ. ಅವನು ಏನು ಮಾಡ್ತಾನಂದ್ರೆ ಮತ್ತೆ ಮರಳಿ ತನ್ನ ಸಾಮ್ರಾಜ್ಯಕ್ಕೆ ಹೋಗಿ ಔರಂಗಜೇಬನನ್ನು ಭೇಟಿಯಾಗಿ ಈ ಒಂದು ಸುರಪುರ ಸಂಸ್ಥಾನದ ಶೂರರ ಬಗ್ಗೆ, ಶೌರ್ಯತನದ ಬಗ್ಗೆ ಅಗಾಧವಾಗಿ ಒಂದು ಮಾತನ್ನು ಹೇಳ್ತಾನೆ. ಅವಾಗ ಔರಂಗಜೇಬ್ ಏನು ಹೇಳ್ತಾನಂದ್ರೆ ನೀನೇನು ಅಲ್ಲಿ ಹೋಗಿದೆಯಲ್ಲ ಯುದ್ಧ ಮಾಡೋಕ್ಕಂತ, ನೀನು ಸತ್ರ ನನಗೆ ಅಷ್ಟು ಫೀಲ್ ಆಗ್ತಿರ್ಲಿಲ್ಲ. ನೀನೇನಾದರೂ ಅವ್ರ ಕೈಯಾಗ ಸೆರೆ ಸಿಕ್ಕು ಸತ್ತಿದ್ದೆ ಅಂದ್ರೆ ನನಗೆ ಹೆಮ್ಮೆ ಇರ್ತಿತ್ತು. ಬದಲಾಗಿ ನೀನು ಸೆರೆವಾಸವನ್ನು ಅನುಭವಿಸಿ ಅವರ ಕೊಟ್ಟ ಶಿಕ್ಷೆಯನ್ನು ಪಡೆದು ನನ್ನ ಹತ್ರ ಮರಳಿ ಬಂದು ನನ್ನ ಹತ್ರ ಅವ್ರ ಶೌರ್ಯದ ಬಗ್ಗೆನೇ ಮಾತಾಡಕತ್ತಿದೆ ಅಂದ್ರೆ ನಿನಗೆ ಎಷ್ಟು ಧೈರ್ಯ ಇರಬೇಕು ಅನ್ನೋ ಉದ್ದೇಶದಿಂದ ತನ್ನ ಆಸ್ಥಾನದಲ್ಲಿ ಸ್ವತಃ ತಾನೇ ದಿಲೇರ್ ಖಾನನಿಗೆ ವಿಷವನ್ನು, ಉಣ್ಣುವ ಅನ್ನದಲ್ಲಿ ವಿಷವನ್ನು ಇಟ್ಟು ಊಟ ಮಾಡಿಸಿ ಅವನನ್ನು ಏನು ಮಾಡ್ತಾನೆ, ಸಾಯಿಸಿಬಿಡ್ತಾನೆ. ಸಾಯಿಸಿದ್ದಷ್ಟೇ ಅಲ್ಲದೆ ಔರಂಗಜೇಬನಿಗೆ ಬಹಳ ಕೋಪ ಬರ್ತದೆ ಈ ಒಂದು ಸುರಪುರ ಸಂಸ್ಥಾನದ ನಾಯಕರ ಬಗ್ಗೆ. ಇದು ಒಂದು ಪುಟ್ಟ ಸಾಮ್ರಾಜ್ಯ ಆದ್ರೂ ಕೂಡ ಈ ಒಂದು ದಿಟ್ಟತನ, ಈ ಒಂದು ಶೌರ್ಯ ಹೆಂಗೆ ಬರೋಕ್ಕೆ ಸಾಧ್ಯ? ನಾನು ದೊಡ್ಡ ಸಾಮ್ರಾಟ, ಇಡೀ ಭಾರತದಲ್ಲಿಯೇ ಅತ್ಯಂತ ಬಲಶಾಲಿಯಾದ ಸಾಮ್ರಾಟ ಇದ್ದೀನಿ. ಬರೀ ನನ್ನ ಹೆಸರು ಕೇಳಿದ್ರೆ ಎಷ್ಟೋ ಜನ ಅದರೆ ಹೋಗ್ತಾರೆ, ಸಾಮಂತರಾಗ್ತಾರೆ ನಮ್ಮ ಸಾಮ್ರಾಜ್ಯಕ್ಕೆ. ಇವರು ಹೆಂಗೆ ಇದನ್ನು ವಿರೋಧಪಡಿಸಿ ನನ್ನ ಸಾಮಂತನನ್ನು
ಯಾವ ಥರ ಸೆರೆ ಹಿಡಿದ್ರಲ್ಲ ಅಂತ ಅವನಿಗೆ ಅತಿಯಾಗಿ ಕೋಪ ಬರ್ತದೆ. ಕೋಪ ಬಂದು 3ನೇ ಸಲ ಯುದ್ಧ ಮಾಡ್ಬೇಕಾದ್ರೆ ಸ್ವತಃ ಔರಂಗಜೇಬನೇ ಏನು ಮಾಡ್ತಾನಂದ್ರೆ ತಾನೇ ಬರ್ತಾನೆ ನೋಡ್ರಿ. ಔರಂಗಜೇಬ ಒಂದು ಕಡೆ ಯುದ್ಧಕ್ಕೆ ಹೊಂಟನಂದ್ರೆ ಆತನಿಂದ ಲಕ್ಷಾಂತರ ಸೈನಿಕರು ಇರ್ತಾರೆ. ಆದರೆ ನಮ್ಮ ಸುರಪುರ ಸಂಸ್ಥಾನ ಕೇವಲ ಚಿಕ್ಕ ಸಂಸ್ಥಾನ ಆಗಿರುವುದರಿಂದ ಸುಮಾರು 15ರಿಂದ 20 ಸಾವಿರ ಸೈನಿಕರನ್ನು ಮಾತ್ರ ಈ ಸಂಸ್ಥಾನ ಒಳಗೊಂಡಿತ್ತು. ಮುಂದೆ ಏನಾಗುತ್ತಾ, ಈ ಒಂದು ಸಣ್ಣ ಸಂಸ್ಥಾನವನ್ನು ತಾನೇ ಮುತ್ತುಗೋಲು ಹಾಕಿ ಗೆದಿಬೇಕು ಅನ್ನುವ ಛಲ ಮತ್ತು ಹಠದಿಂದ ಔರಂಗಜೇಬ್ ಏನು ಮಾಡ್ತಾನಂದ್ರೆ ತನ್ನ ಸೈನ್ಯಾನಿಗಳನ್ನು ಕಳಿಸಿದ್ದು ಅದೇನು ಕೆಲಸ ಆಗಿಲ್ಲ ಅನ್ನೋ ಉದ್ದೇಶದಿಂದ ಸ್ವತಃ ತಾನೇ ಯುದ್ಧಕ್ಕೆ ಬರ್ತಾನೆ ರೀ. ಲಕ್ಷಾನುಗಟ್ಟಲೆ ಸೈನಿಕರನ್ನು ಕರ್ಕೊಂಡು ಇಲ್ಲಿಯಿಂದ ಒಂದು ಸುಮಾರು 10ರಿಂದ 15 ಕಿಲೋಮೀಟರ್ ಆಗ್ತಕ್ಕಂತಹ ದೇವಾಪುರ ಅನ್ನುವ ಒಂದು ಗ್ರಾಮದಲ್ಲಿ ಬಿಡಾರ ಹೂಡ್ತಾನೆ ರೀ. ಲಕ್ಷಾಂತರ ಸೈನಿಕರು ಅಲ್ಲಿ ಸೇರಿರ್ತಾರೆ. ಆದರೆ ನಮ್ಮ ಸುರಪುರ ಸಂಸ್ಥಾನದಲ್ಲಿ ಕೇವಲ ಒಂದು 15ರಿಂದ 20 ಸಾವಿರ ಸೈನಿಕರು ಮಾತ್ರ ಇಲ್ಲಿ ಇರ್ತಾರೆ. ಆವಾಗ ರಾಜರು ಏನು ಮಾಡ್ತಾರಂದ್ರೆ ಗೇರಿಲ್ಲಾ ಎನ್ನುವ ಒಂದು ಯುದ್ಧ ತಂತ್ರವನ್ನು ಪ್ರಯೋಗ ಮಾಡ್ತಾರೆ ಈ ಒಂದು ಯುದ್ಧದಲ್ಲಿ. ಅದೇನಪ್ಪ ಗೇರಿಲ್ಲಾ ಯುದ್ಧ ಅಂತಂದರೆ ಏನು ಅಂದರೆ ಎದುರಾಳಿಗಳಿಗೆ ಗೊತ್ತಾಗ್ಲಾರ್ದಂಗೆ ಒಂದು ನಿಗೂಢವಾಗಿ ಹೊಂಚನ್ನು ಹಾಕಿ ಗೆಲ್ಲುವುದು ಅಂತ ಅರ್ಥ ನೋಡ್ರಿ. ಅಂದರೆ ವಿವಿಧ ಯುದ್ಧ ಭಂಗಿಗಳನ್ನು ಉಪಯೋಗಿಸಿ ಅವರ ನಿಪುಣತೆಯನ್ನು ಉಪಯೋಗಿಸಿ ಗೆಲ್ತಕ್ಕಂಥ ಒಂದು ಯುದ್ಧ ತಂತ್ರಕ್ಕೆ ಗೆರಿಲ್ಲಾ ಯುದ್ಧ ತಂತ್ರ ಅಂತ ಕರೀತಾರೆ. ಅಲ್ಲಿ ಏನು ಕಾಣಿಸ್ತದಲ್ಲ ವೀಕ್ಷಕರೇ, ಅದನ್ನು ಮದ್ದಿನ ಮನೆ ಅಂತ ಕರೀತಾರೆ ನೋಡ್ರಿ. ಅದು ಮದ್ದಿನ ಮನೆ ನೋಡಿ ವೀಕ್ಷಕರೇ, ಅಲ್ಲಿ ಮದ್ದು ಗುಂಡುಗಳನ್ನು ತಯಾರಿಸಿದ್ದಲ್ಲದೆ ಆ ಒಂದು ಕೋಣೆಯಲ್ಲಿ ಆ ಮದ್ದು ಗುಂಡುಗಳನ್ನು ಸಂಗ್ರಹಣೆ ಮಾಡಿ ಇಟ್ಟಿರ್ತಾರೆ. ಈ ಒಂದು 2-3 ಯುದ್ಧದಲ್ಲಿ ಭಾಳ ಹೋರಾಡಿ ಸೋತು ಹೋಗ್ಬಿಟ್ಟಿರ್ತಾರೆ ಸೈನಿಕರೆಲ್ಲರೂ. ಯಾಕಂದರೆ ಸೈನಿಕರ ಪ್ರಮಾಣ ಭಾಳ ಕಡಿಮೆ. ಈ ಒಂದು ವಾಗಣಗೆರೆ ಕೋಟೆಯಲ್ಲಿರ್ತಕ್ಕಂಥ ಎಲ್ಲ ಸೈನಿಕರು ಮತ್ತು ಸೈನಿಕರ ಕುಟುಂಬಗಳನ್ನು ಆ ಸುರಪುರದ ನಾಯಕರು ಏನು ಮಾಡ್ತಾರಂದರೆ ಔರಂಗಜೇಬ್ ಈ ಥರ ಯುದ್ಧ ಮಾಡೋಕ್ಕೆ ಬಂದಾನ ಅಂತಂದ್ರೆ ಲಕ್ಷಾಂತರ ಸೈನಿಕರು ಇರ್ತಾರೆ, ನಮ್ಮ ಸೈನಿಕರು ಏನು ಮಾಡ್ತಾರೆ ಸತ್ತು ಹೋಗ್ಬಿಡ್ತಾರೆ ಅನ್ನೋ ಉದ್ದೇಶದಲ್ಲಿ ರಾಜರು ಏನು ಮಾಡ್ತಾರಂದರೆ ಏಕಾಏಕಿಯಾಗಿ ವಾಗಣಗೆರೆ ಕೋಟೆಯಿಂದ ಸುರಪುರಕ್ಕೆ ಎಲ್ಲ ಜನರನ್ನು ಏನು ಮಾಡ್ತಾರಂದ್ರೆ ವರ್ಗಾವಣೆ ಮಾಡ್ತಾರೆ. ಎಲ್ಲ ಕುಟುಂಬಗಳನ್ನು ಆಗಿಂದಾಗಿ ಸುರಪುರಕ್ಕೆ ವರ್ಗಾವಣೆ ಮಾಡ್ತಾರೆ. ವರ್ಗಾವಣೆ ಮಾಡಿದಾಗ ಔರಂಗಜೇಬನ ಸೈನ್ಯ ಏನಾಗ್ತದಂದ್ರೆ ವಾಗಣಗೆರೆ ಕೋಟೆಗೆ ಮುತ್ತಿಗೆ ಹಾಕ್ಬಿಡ್ತದೆ. ಆ ಕೋಟೆ ಒಳಗಡೆ ಯಾರೂ ಇಲ್ಲಾರದು ನೋಡಿ ಈ ಸುರಪುರ ಸಂಸ್ಥಾನದ ನಾಯಕರಾಗಿರ್ಬೋದು ಸೈನಿಕರಾಗಿರ್ಬೋದು ನನ್ನ ಜೊತೆ ಯುದ್ಧ ಮಾಡೋಕ್ಕಾಗಲಾರ್ದೆ ಎದರಿ ಇಲ್ಲಿಂದ ಓಡೋಗಿಬಿಟ್ಟಾರ. ಇದನ್ನು ನಾನೇ ಪಡೆದುಕೊಂಡೆ, ನಾನು ಈ ಯುದ್ಧದಲ್ಲಿ ಗೆದ್ದೆ ಅನ್ನುವ ಖುಷಿಯಲ್ಲಿ ಆ ಸೈನಿಕರೆಲ್ಲ ಲಕ್ಷಾಂತರ ಸೈನಿಕರು ಮುನ್ನುಗ್ತಾ ಬರಬೇಕಾದ್ರೆ ಆ ಒಂದು ಮದ್ದಿನ ಮನೆಯಲ್ಲಿರ್ತಕ್ಕಂತಹ ಮದ್ದಿನ ಸಂಗ್ರಹಣೆ ಏನಿತ್ತಲ್ರಿ, ಅಲ್ಲಿ ಒಂದು ದೂರಿಂದನೇ ಒಂದು ಬೆಂಕಿಯ ಚೆಂಡನ್ನು ಆ ಒಂದು ಇದ್ರ ಮೇಲೆ ಎಸಿತಾರ ಸುರಪುರದ ಸೈನಿಕರು. ಆ ಮದ್ದಿನ ಮನೆ ಏನಾಗ್ತದೆ ಸ್ಫೋಟಗೊಳ್ತದೆ ವೀಕ್ಷಕರೇ. ಸ್ಫೋಟಗೊಂಡಾಗ ಸುಮಾರು ಔರಂಗಜೇಬನ ಒಂದು 10ರಿಂದ 20 ಸಾವಿರ ಸೈನಿಕರು ಈ ಒಂದು ಕೋಟೆ ಒಳಗೆ ಛಿದ್ರವಾಗಿ ಬಿದ್ದುಬಿಡ್ತಾರೆ ನೋಡ್ರಿ. ರಕ್ತದ ಓಕುಳಿನೇ ಹರಿತದ. ಆವಾಗ ಅದನ್ನು ನೋಡಿದಂತಹ ಔರಂಗಜೇಬ ಫುಲ್ ತಣ್ಣಗಾಗ್ಬಿಡ್ತಾನೆ ರೀ. ಏನಪ್ಪ ಇವ್ರ ಸಾಮರ್ಥ್ಯ, ಇವ್ರ ಕಣ್ಣಿಗೆ ಕಾಣಿಸ್ಲಿಲ್ಲ ಅಂದರೂ ಪರವಾಗಿಲ್ಲ, ಈ ಒಂದು ಯುದ್ಧದ ಭೀತಿ ಏನಾದಲ್ಲ ನನ್ನನ್ನು ಹಿಮ್ಮೆಟ್ಟಿಸುವಂತ ಮಾಡಿತು ಅಂತ ಫುಲ್ ತಣ್ಣಗಾಗ್ಬಿಡ್ತಾನೆ ರೀ. ನೋಡೋಕೆ ಯಾರೂ ಕಾಣಿಸ್ತಾ ಇಲ್ಲ, ಆದರೆ ಈ ಥರ ಮೊದಲು ಐಡಿಯಾ ಮಾಡ್ಯಾರಲ್ಲ ಅವರು ಯಾವ ಥರ ಇರ್ಬೋದು ಅವ್ರ ತಲೆ ಅಂದ್ಕೊಂಡು ಈ ರಾಜರಿಗೆ ಏನು ಮಾಡ್ತಾನಂದ್ರೆ ಔರಂಗಜೇಬ್ ಮನಸ್ಸು ಸೋಲ್ತಾನೆ ರೀ. ನೋಡಿ ವೀಕ್ಷಕರೇ, ನಾನು ಸಾಮ್ರಾಟನಾಗಬೇಕು, ಇಡೀ ದೇಶವನ್ನೇ ನನ್ನ ಕಪಿಮುಷ್ಟಿಯಲ್ಲಿ ಇಟ್ಕೋಬೇಕನ್ನೋ ಉದ್ದೇಶದಿಂದ ಸ್ವತಃ ತನ್ನ 2 ಸಹೋದರರನ್ನು ಕೊಲೆ ಮಾಡಿ ತನ್ನ ತಂದೆಯನ್ನೇ ಆ ಒಂದು ಸೆರೆಮನೆಯ ವಾಸದಲ್ಲಿ ಇಟ್ಟು ಚಕ್ರಾಧಿಪತ್ಯಕ್ಕೆ ಬಂದಂತಹ ಔರಂಗಜೇಬ್ ಏನು ಮಾಡ್ತಾನಂದ್ರೆ ಈ ಒಂದು ಸುರಪುರ ಸಂಸ್ಥಾನರ ನಾಯಕರ ಒಂದು ಚತುರತೆಗೆ ಅವರ ಶೌರ್ಯಕ್ಕೆ ಮನಸ್ಸೋತು ಸ್ವತಃ ಒಂದು ಪತ್ರಿಕೆಯನ್ನು ತಯಾರು ಮಾಡ್ತಾನೆ ರೀ. ಆ ಒಂದು ಹಸ್ತಪತ್ರಿಕೆಯಲ್ಲಿ ಏನಿತ್ತು ಅಂತಂದರೆ, ನೀವು ನನ್ನ ಸಮಾನ ಮನಸ್ಕರರಾಗಿದ್ರಿ ಅಂದ್ರೆ, ಸಮಾನ ಧರ್ಮೀಯರಾಗಿದ್ರಿ ಅಂದ್ರೆ ನಾನೇನು ಮಾಡ್ತಿದ್ದೆ, ನಿಮ್ಮನ್ನು ಸಹೋದರರಂತೇಳಿ ಒಪ್ಕೊಳ್ತಿದ್ದೆ. ಆದರೆ ನೀವು ನನ್ನ ಸಮಾನರಲ್ಲ, ನೀವು ಕೆಲವು ಸೈನಿಕರು ಇಟ್ಕೊಂಡು ನನ್ನನ್ನೇ ನೀವು ಸದೆಬಡಿಯಲು ಹಿಮ್ಮೆಟ್ಟಿಸಲು ಹೋರಾಡಿದ ರೀತಿ ನನಗೆ ಮನಸ್ಸೋಲುವಂತೆ ಮಾಡಿದೆ. ಹಾಗಾಗಿ ನೀವು ನನ್ನ ಸಾಮ್ರಾಜ್ಯಕ್ಕೆ ನಿಮಗೆ ಬೇಕಾದಾಗ
ಯಾವುದೇ ರೀತಿಯ ಸಹಾಯಕ್ಕೆ ನೀವು ಬರ್ಬೋದು. ಸೈನಿಕ ಸಹಾಯಕ್ಕಾಗಿರ್ಬೋದು, ಬೇರೆ ಯಾವುದೇ ರೀತಿಯಾಗಿ ಸಹಾಯಕನು ನೀವು ಬರ್ಬೋದು ಅಂತ ಅನ್ಕಂತ ಒಂದು ಪತ್ರವನ್ನು ಬರೆದು, ಆ ಪತ್ರದಲ್ಲಿ ಶ್ರೀಗಂಧದ ಚಂದನದಲ್ಲಿರ್ತಕ್ಕಂತಹ ಒಂದು ಪೇಸ್ಟ್ ಏನಿರುತ್ತಲ್ರಿ, ಆ ಶ್ರೀಗಂಧದಾಗ ತನ್ನ ಕೈಯನ್ನು ಅದ್ದಿ, ಆ ಒಂದು ಕೈಯನ್ನು ಆ ಒಂದು ನಾವೇನು ಈಗ ಸ್ಟಾಂಪ್ ಪೇಪರ್ ಅಂತೀವಲ್ರಿ, ಅದೇ ಥರ ಕಾಗದ ಅದ್ರ ಮೇಲೆ ಅದನ್ನು ಆ ಥರ ಕೈಯಿಂದ ಬರೆಸಿ ಅದರಿಂದ ತನ್ನ ಹಸ್ತವನ್ನು ಆ ಪೇಪರ್ ಮೇಲೆ ಹಿಂಗೆ ಅಂಟಿಸ್ತಾನೆ ರೀ. ಆ ಒಂದು ಔರಂಗಜೇಬನ ಹಸ್ತಮುದ್ರಿಕೆ ಇಂದೂ ಸಹ ನಾವು ಸುರಪುರದ ಅರಮನೆಯಲ್ಲಿ ಕಾಣಿಸ್ತೀವಿ. ನನ್ನ ಚಾನಲ್ನಲ್ಲಿ ನಿಮ್ಗೆ ಮುಂದೆ ಸುರಪುರದ ಅರಮನೆಯನ್ನು ತೋರಿಸಿದಾಗ ಆ ಒಂದು ಔರಂಗಜೇಬನ ಹಸ್ತಪ್ರತಿ ತೋರಿಸ್ತೀನಿ ವೀಕ್ಷಕರೇ. ಇಷ್ಟು ಒಂದು ರಣರೋಚಕ ಇತಿಹಾಸ ಹೊಂದಿರತಕ್ಕಂಥ ನಮ್ಮ ವಾಗಣಗೆರೆ ಕೋಟೆ ಏನದಲ್ರಿ, ಸುರಪುರ ಸಂಸ್ಥಾನದ ಮೂಲ ರಾಜಧಾನಿ ನೋಡಿ ವೀಕ್ಷಕರೇ. ಒಂದು ಸಣ್ಣ ಒಂದು ಬಂಡಾಯ ಎಲ್ಲಿ ದೆಹಲಿ ಎಲ್ಲಿ ಸುರಪುರ, ಆ ಒಂದು ದೊಡ್ಡ ಸಾಮ್ರಾಟನನ್ನೇ ನಡುಗಿಸಿ ಹಿಮ್ಮೆಟ್ಟಿಸಿದ ಕೀರ್ತಿ ನಮ್ಮ ಸುರಪುರದ ನಾಯಕರಿಗೆ ಬರುತ್ತೆ ನೋಡಿ ವೀಕ್ಷಕರೇ. ಔರಂಗಜೇಬ್ ಏನು ಅದನಲ್ರಿ, ಔರಂಗಜೇಬ್ ಎಲ್ಲ ಪ್ರದೇಶಗಳನ್ನು ವಶಪಡಿಸ್ಕೊಂಡ್ರೆ ನಮ್ಮ ಭಾಗದ ಯಾವ ದೇವಸ್ಥಾನಗಳನ್ನು ಸಹ, ನಮ್ಮ ಭಾಗದ ಅಷ್ಟೇ ಅಲ್ರಿ, ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಯಾವುದೇ ಒಂದು ದೊಡ್ಡ ಹಿಂದೂ ದೇವಾಲಯಗಳು ನಮ್ಗೆ ಇವಾಗ ನೋಡೋಕೆ ಸಿಗ್ತಿರ್ಲಿಲ್ಲ ರೀ. ಈ ಸುರಪುರದ ನಾಯಕರು ಔರಂಗಜೇಬನನ್ನು ಹಿಮ್ಮೆಟ್ಟಿಸಿ ಮರಳಿ ಕಳಿಸಿದ ಕಾರಣನೇ ನಮ್ಮ ಹಿಂದೂ ದೇವಾಲಯಗಳು ಇನ್ನೂ ಸಹ ಈ ಒಂದು ಭಾಗದಲ್ಲಿ ಜೀವಂತವಾಗಿವೆ ನೋಡ್ರಿ. ಇಲ್ಲಾಂದ್ರೆ ಅವರೆಲ್ಲ ಏನು ಮಾಡ್ತಿದ್ರು ಅಂದ್ರೆ ಹಿಂದೂ ಧರ್ಮದ ಒಂದು ನಿಧಿ ಆಸೆಗಾಗಿ ಆಗಿರ್ಬೋದು, ಯಾವುದೋ ಒಂದು ಬಂಗಾರ ಆಮೇಲೆ ವಜ್ರ ವೈಡೂರ್ಯ ಆ ದೇವಸ್ಥಾನದ ಕೆಳಭಾಗದಲ್ಲಿ ಇರ್ತಾವನ್ನೋ ಉದ್ದೇಶದಿಂದ ಎಲ್ಲ ದೇವಸ್ಥಾನಗಳನ್ನು ಸರ್ವನಾಶ ಮಾಡಿರ್ತಿದ್ರು. ಈ ಒಂದು ಕೀರ್ತಿ ಸಹ ನಮ್ಮ ಸುರಪುರದ ನಾಯಕರಿಗೆ ಸಲ್ಲುತ್ತಾ ನೋಡಿ ವೀಕ್ಷಕರೇ. ಇಂಥ ಒಂದು ರಣರೋಚಕ ಇತಿಹಾಸ ಹೊಂದಿರತಕ್ಕಂಥ ಕೋಟೆ ಈ ನಮ್ಮ ವಾಗಣಗೆರೆ ಕೋಟೆ ನೋಡಿ ವೀಕ್ಷಕರೇ. ಕೋಟೆ ಇನ್ನು ಮುಂದೆ ತೋರಿಸ್ತೀನಿ, ನೋಡೋಣ ಬನ್ನಿ ವೀಕ್ಷಕರೇ. ಅಲ್ಲಿ ನೋಡಿ ವೀಕ್ಷಕರೇ, ಅಲ್ಲಿ ಏನು ಕಾಣಿಸಕತ್ತದಲ್ರಿ ಅದು ಮುಖ್ಯ ದ್ವಾರ. ಅದಕ್ಕೆ ಪಡುಕೋಟೆ ಅಂತ ಕರೀತಾರೆ ನೋಡ್ರಿ. ಪಡುಕೋಟೆ ಅಂದರೆ ಪಶ್ಚಿಮ ದಿಕ್ಕಿನಲ್ಲಿರ್ತಕ್ಕಂತಹ ಒಂದು ಕೋಟೆಯ ಮುಖ್ಯ ದ್ವಾರ ನೋಡ್ರಿ. ಔರಂಗಜೇಬನ ಸೈನಿಕರು ಈ ಕೋಟೆಗೆ ಏನು ಮುತ್ತಿಗೆ ಹಾಕಿರ್ತಾರಲ್ರಿ, ಮುತ್ತಿಗೆ ಹಾಕಿದ ನಂತರ ಆ ಕೋಟೆಯನ್ನು ಸ್ವಲ್ಪ ಇನ್ನೂ ಕನ್ಸ್ಟ್ರಕ್ಷನ್ ಮಾಡ್ತಾರೆ ನೋಡ್ರಿ. ಆ ಕಡೆ ನೋಡ್ರಿ ಎಷ್ಟು ಸುಂದರವಾದ ಕೋಟೆ ನೋಡಿ ವೀಕ್ಷಕರೇ. ಅಲ್ಲಿ ಮ್ಯಾಲೆಲ್ಲ ಕೋತಿಗಳು ಕುಂತಾವ ನೋಡ್ರಿ, ಕೋತಿಗಳ ಸಾಮ್ರಾಜ್ಯ ಆಗ್ಯದ ಈಗ. ಈ ಕೋಟೆ ನೋಡ್ರಿ ಸುತ್ತಲೂ ನೋಡಕ ಚೀನಾದ ಮಹಾಗೋಡೆ ಥರ ಅದ ನೋಡಿ ವೀಕ್ಷಕರೇ. ಈ ಕಡೆ ಎಲ್ಲ ಕೋಟೆ ವ್ಯೂಸ್ ತೋರಿಸ್ತೀನಿ ಬನ್ನಿ ವೀಕ್ಷಕರೇ. ಕೋಟೆ ಮೇಲ್ಭಾಗ ಹೋಗಕತ್ತೀನಿ ನೋಡ್ರಿ. ಇದು ಫುಲ್ ಕೋಟೆ ಕಾಣಿಸ್ತದೆ ನೋಡ್ರಿ, ವ್ಯೂ ಪಾಯಿಂಟು. ಕೋಟೆ ಕಾವಲುಗಾರರು ಇಲ್ಲೂ ಮ್ಯಾಲೆ ಹತ್ತಿ ಆಮೇಲೆ ರಾಜರು ಸಹ ನೋಡ್ತಿದ್ರು ಇಲ್ಲಿ. ಬನ್ನಿ ಹೋಗೋಣ, ತುಂಬ ಹುಷಾರಾಗಿ ಹೋಗ್ಬೇಕಿಲ್ಲಿ. ಆದ್ರೆ ಕೋಟೆ ಮಾತ್ರ ಏನಾಗಿಲ್ಲ ನೋಡಿ ವೀಕ್ಷಕರೇ, ತುಂಬ ಮಜಬೂತಾಗಿದೆ ಇನ್ನೂ ಸಹ. ನೋಡಿ ವೀಕ್ಷಕರೇ, ಈ ಕೋಟೆ ಒಂಥರ ಚೀನಾ ಮಹಾಗೋಡೆ ಅಂತಿದೆ ನೋಡಿ. ಆ ಕಡೆ ಎಲ್ಲ ನೋಡಿ ಎಷ್ಟು ಸುಂದರವಾದ ಕೋಟೆ ನೋಡಿ, 2 ಪದರಿನ ಕೋಟೆ. ಎಷ್ಟು ಸುಂದರವಾಗಿ ಈಗಲೂ ಸಹ ಕೋಟೆಗಳು ನೋಡೋಕೆ ಸಿಗ್ತಾವಂದ್ರೆ ಈ ಕೋಟೆ ಅಪರೂಪದಲ್ಲಿ ಅಪರೂಪ ನೋಡಿ. ಇನ್ನೂ ಸಹ ಮಜಬೂತಾಗಿದೆ, ಯಾವುದೇ ಒಂದು ಗುಂಡಿನ ಹೊಡೆತಕ್ಕೂ ಕೋಟೆಯ ಒಂದು ಭಾಗನೂ ಯಾವುದೂ ಬಿದ್ದಿಲ್ಲ ನೋಡಿ. ಆ ಕಡೆ ನೋಡಿ ಎಷ್ಟು ಸುಂದರ.
ವೀಕ್ಷಕರೇ, ಬರೀ ಈ ಕೋಟೆ ಇಲ್ಲಿಗಷ್ಟೇ ಸೀಮಿತ ಆಗಿಲ್ಲರಿ. ಇದು ವಾಗಣಗೆರೆಯಿಂದ ಸುರ್ಪೂರು, ವನದುರ್ಗ, ಆಮೇಲೆ ಶಾಪೂರು, ಇದು ಸುಮಾರು 25-30 ಕಿಲೋಮೀಟ್ರ್ ತನಕ ಈ ಕೋಟೆ ಅದ ನೋಡಿ ವೀಕ್ಷಕರೇ. ಈ ಒಂದು ಪ್ರದೇಶಕ್ಕೆ ಸಗರನಾಡು ಅಂತ ಕರಿತಿದ್ರು ನೋಡ್ರಿ. ಇದು ಅತ್ಯಂತ ಸಂಪದ್ಭರಿತವಾಗಿರ್ತಕ್ಕಂತಹ ಒಂದು ಪ್ರದೇಶ ಆಗಿರೋದ್ರಿಂದ ಬ್ರಿಟಿಷರು ಇದನ್ನು ಯಾವಾಗ ಮುತ್ತಿಗೆ ಹಾಕಬೇಕು ಅನ್ನೋ ವಂಚ ಆಗ್ತಿದ್ರು ಯಾವಾಗ್ಲೂ. ಲಿಂಗಸೂರು ಹತ್ರ ಇರ್ತಕ್ಕಂತಹ ತಿಂತಿಣಿ ಹತ್ರ ಇರ್ತಕ್ಕಂತಹ ಕೃಷ್ಣಾ ನದಿಯಿಂದ ಸುರ್ಪುರ್ ಶಾಪುರ್ ಮಾರ್ಗವಾಗಿ ಈ ಕಡೆ ಗುಲ್ಬರ್ಗ ಕಡೆ ಹೋಗ್ಬೇಕಾದ್ರೆ ಜೇವರ್ಗಿ ಹತ್ರ ಏನು ಭೀಮಾ ನದಿ ಬರುತ್ತಲ್ರಿ, ಕೃಷ್ಣ ಮತ್ತು ಭೀಮಾ ನದಿಯ ಮಧ್ಯದಲ್ಲಿರ್ತಕ್ಕಂತಹ ಅತಿ ಸಂಪದ್ಭರಿತ ಪ್ರದೇಶವನ್ನು ಈ ಕಡೆ ಭಾಗದ ಜನ ಸಗರನಾಡು ಅಂತ ಕರೀತಾರೆ ನೋಡ್ರಿ. ಸಗರನಾಡು ಅಂತ ಬರಬೇಕಾದ್ರೆ ಹೆಸರು ಇಂದಿನ ಪುರಾಣ ಕಾಲಕ್ಕೆ ಹೋಗ್ಬೇಕಾಗತ್ತೆ ನಾವು. ಇಂದಿನ ಕಾಲದಲ್ಲಿ ಸಗರ ಎನ್ನುವ ಚಕ್ರವರ್ತಿ ಆಳ್ವಿಕೆ ಮಾಡುವುದರಿಂದ ಈ ಪ್ರದೇಶವನ್ನು ಸಗರನಾಡು ಅಂತ ಕರೀತಾರ ಅಂತ ಒಂದು ಐತಿಹ್ಯ ನೋಡ್ರಿ. ಎಷ್ಟು ಸುಂದರವಾದ ಕೋಟೆ ನೋಡಿ ವೀಕ್ಷಕರೇ. ನೋಡಿದಂಗೆಲ್ಲ ಕಣ್ಣು ಅಳತೆಯ ದೂರಕ್ಕೂ ಸಹ ನಮ್ಗೆ ಕೋಟೆ ಮತ್ತು ಕಿಲೆಗಳು ಒಂದೊಂದು ಕಾಣಿಸ್ತಾನೆ ಇವೆ ನೋಡಿ. ನೋಡಿದ್ರಲ್ಲ ವೀಕ್ಷಕರೇ, ಸುರಪುರದ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಒಂದು ವಾಗಣಗೆರೆ ಕೋಟೆನ. ಈ ಕೋಟೆ ಸುರಪುರದ ಇತಿಹಾಸ ಶೌರ್ಯ ನಿಮ್ಗೇನ ಇಷ್ಟ ಆಗಿತ್ತು ಅಂದ್ರೆ ನನ್ನ ಚಾನಲ್ನ ಇನ್ನೂ ಯಾರು ತನಕ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.